ಶ್ಯಾಮು ಶಾಲೆಯಿಂದ ಓಡೋಡಿ ಬಂದ. ಅವನು 4ನೆಯ ತರಗತಿಯಲ್ಲಿ ಓದ್ತಾ ಇದ್ದಂಥವನು, ಪುಟ್ಟ ಹುಡುಗ. ಮನೆಗೆ ಬರ್ತಾನೆ. ಅಜ್ಜಿ, ಓ ಅಜ್ಜಿ, ಶಾಲೆಯಿಂದ ನಾನು ಬರ್ತಾ ಇರುವಾಗ ಅಲ್ಲಿ ಇದ್ದಲ್ಲ ಸುಮಾ ಅಂತಿದ್ಲಲ್ಲ, ಸುಮಕ್ಕ, ಅವರು ಮನೆಯಲ್ಲಿ ಯಾಕೋ ಕೂಗ್ತಾಯಿದ್ರು, ಅಳ್ತಾ ಇದ್ದರು. ಏನೋ ಟ್ಯಾಬ್ಲೆಟ್ಸು ಅಂಥೇಳಿ ಕೆಲವು ಜನ ಹೇಳ್ತಾಯಿದ್ರು. ಏನಂತ ನನಗೆ ಗೊತ್ತಾಗಿಲ್ಲ. ಯಾಕಮ್ಮ, ಯಾಕಜ್ಜಿ ಅಂಥೇಳಿ ಕೇಳ್ತಾನೆ. ಆಗ, ಹೌದು ಮಗನೇ, ನನಗೂ ಗೊತ್ತಾಗಿದೆ. ಇಂಥದ್ದೇ ವಿಷಯ ಇದ್ದಂಥ ಒಂದು ಕಥೆಯನ್ನು ನಿನಗೆ ಹೇಳ್ತೇನೆ, ಕೇಳು. ಆಗ ನಿನಗೆ ಇದರ ಬಗ್ಗೆ ಸರಿಯಾಗಿ ತಿಳಿಯುತ್ತದೆ ಎಂಬುದಾಗಿ ಅಜ್ಜಿ ಕಥೆಯನ್ನು ಪ್ರಾರಂಭಿಸುತ್ತಾಳೆ. ಒಂದು ಊರಿನಲ್ಲಿ, ಚಿಕ್ಕ ಸಂಸಾರದಲ್ಲಿ, ಶಾನು ಎಂಬ ಹುಡುಗಿ PUC ಓದ್ತಾ ಇದ್ಲು. ದಿನಾಲು ಶಾಲೆಗೆ ಹೋಗುವವಳು, ಶಾಲೆಯಲ್ಲಿ ಉತ್ತಮ ದರ್ಜೆಯಲ್ಲಿ ಪಾಸಾಗತಕ್ಕಂಥವಳು, ಎಲ್ಲ ಚಟುವಟಿಕೆಯಲ್ಲಿ ಭಾಗವಹಿಸುವವಳು, ಒಳ್ಳೆಯ ಹುಡುಗಿ, ಶಾಲೆಯಲ್ಲೆಲ್ಲ ಬೇಕಾದವಳು. PUCಯ ಪರೀಕ್ಷೆ ಮುಗೀತು. ಪರೀಕ್ಷೆ ಮುಗಿದ ಕೂಡಲೇ, ಪರೀಕ್ಷೆ ಮುಗಿದು ಮನೆಗೆ ಹೋಗ್ತಾ ಇರುವಾಗ ಅವರವರೊಳಗೆ ಮಾತನಾಡಿಕೊಂಡ್ರು. ಅಯ್ಯೋ ಹೀಗೆ ಬರದೆ, ನೀ ಹೀಗೆ ಬರದೆ, ಅದು ತಪ್ಪಾಯಿತು, ಇದು ತಪ್ಪಾಯಿತು, ಎಲ್ಲ ನೀವೆಲ್ಲ ಮಾಡ್ಕೊಳ್ತೀರಲ್ಲ, ಪರಸ್ಪರ ಪರೀಕ್ಷೆಯ ವಿಷಯದ ವಿನಿಮಯ, ಹಂಗಾಯಿತು ಹೀಗಾಯಿತು ಮಾಡಿಕೊಂಡ್ರು. ಆಗ ಶಾನುವಿಗೆ ತಾನು ಎಲ್ಲ ತಪ್ಪು ಬರದ್ನೇ ಎನ್ನತಕ್ಕಂಥ ಸಂಶಯ ಪ್ರಾರಂಭವಾಯಿತು. ಇವರೆಲ್ಲ ಹೇಳಿದ್ದನ್ನು ಕೇಳಿ ತಾನು ಅವರು ಹೇಳಿದ ಹಾಗೆ ಬರೀಲಿಲ್ವಲ್ಲ, ಓಹೋ, ತಾನು ಫೇಲ್ ಆಗ್ಬೋದು, ನಪಾಸ್ ಆಗ್ಬೋದು ಎನ್ನತಕ್ಕಂಥ ಶಂಕೆ ಬಂತು. ಭಾಳ ಬೇಸರ ಮಾಡಿಕೊಂಡು ಮಕ್ಕಳ ಹತ್ರ ಯಾರ ಹತ್ರ ಮಾತನಾಡಲಿಲ್ಲ. ನೇರವಾಗಿ ಅವಳು ಮನೆಗೆ ಬಂದಳು. ಮನೆಗೆ ಬಂದು ಬೇಸರದಲ್ಲಿ ಯಾವುದೋ ಒಂದು ವಿಷಯುಕ್ತವಾದಂಥ ಪದಾರ್ಥವನ್ನು ತೆಗೆದುಕೊಂಡ್ಬಿಟ್ಲು. ತೆಗೆದುಕೊಂಡು ಕೂಡಲೇ ಅವಳಿಗೆ ವಾಂತಿ ಶುರುವಾಯಿತು, ಕಷ್ಟ ಶುರುವಾಯಿತು. ಮನೆಯವರು ಕೇಳಿದರು, ಏನಿಲ್ಲ ಅಂತಾಳೆ. ನೇರವಾಗಿ ಆಸ್ಪತ್ರೆಗೆ ಒಯ್ದರು. ಆಸ್ಪತ್ರೆ ವೈದ್ಯರು ಹೇಳಿದರು, ಕೂಡಲೇ ನೀವು ಆಸ್ಪತ್ರೆಗೆ ಸೇರಿಸಿದ್ರಿಂದ ಜೀವಕ್ಕೆ ಏನು ಅಪಾಯ ಇಲ್ಲ, ಏನೋ ವಿಷಯುಕ್ತವಾದ ಪದಾರ್ಥ ತೆಗೆದುಕೊಂಡಿದ್ದಾಳೆ, ಮನೆಗೆ ಹೋಗಿ 1 ವಾರ ಚಿಕಿತ್ಸೆಯ ಔಷಧಿ ಕೊಡ್ತೇನೆ, ಎಲ್ಲ ಸರಿ ಹೋಗ್ತದೆ ಅಂತ ಹೇಳಿದರು. ಮನೆಗೆ ಬಂದಾಗ ಕೇಳಿದ್ರು, ಅವಳು ಒಂದು ಚಿಕ್ಕ ಚೀಟಿಯನ್ನೇ ಬರೆದಿದ್ಲು. ತಾನು ಫೇಲ್ ಆಗುತ್ತೇನೆ, ತನಗೆ ಜೀವ ಬೇಡ ಎಂಬುದಾಗಿ ಬರೆದದ್ದು ಜನರಿಗೆಲ್ಲ, ಅಷ್ಟೊತ್ತಿಗೆ ಮಕ್ಕಳ ಮನೆಯವರಿಗೆಲ್ಲ ತಿಳಿದೋಗಿತ್ತು. ಬಂದು ದುಃಖ ಮಾಡಿದರು. ಏನು ಮಗಳೇ, ನೀನು ಒಂದು ವೇಳೆ ಫೇಲ್ ಆದರೂ ಏನಾಯಿತು, 1 ವರ್ಷ ಹೋಗ್ಬೋದು, ಅಥವಾ ಬೇರೆ ಯಾವುದೋ ಇದಕ್ಕೆ ವಿಷಯಕ್ಕೆ ಹೋಗ್ಬೋದು, ಏನನ್ನಾದರೂ ಮಾಡ್ಬೋದು ಅಂಥೇಳಿ ಮನೆಯವರೆಲ್ಲ ಹೇಳಿ ದುಃಖ ಮಾಡ್ತಾಯಿದ್ರು. ಅವಳಿಗೆ ತೊಂದರೆ ಕೊಡೋದು ಬೇಡ ಅಂಥೇಳಿ. ಹಾಗೆಯೇ ಅವಳ ಚಿಕಿತ್ಸೆಯೂ ಕೂಡ ನಡೀತಾ ಇತ್ತು. ಅವಳಿಗೆ ನಿಧಾನ ಆರೋಗ್ಯ ಸುಧಾರಿಸಿತು. ಕೆಲವು ದಿವಸ ಕಳೆದ ಮೇಲೆ ಅವಳ PUC ಪರೀಕ್ಷೆಯ ರಿಸಲ್ಟ್ ಬರ್ತದೆ. ಬೆಳಗಾಗಿ ನೋಡ್ತಾರೆ, 10 ಜನ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳಲ್ಲಿ, ಮಕ್ಕಳಲ್ಲಿ ಶಾನುವಿನ ಹೆಸರು ಕೂಡ ಒಂದು. ನೋಡಿದರು, ನೋಡೆ ಶಾನು, ಎಂಥ ಆಘಾತ ಮಾಡಿಕೊಂಡಿದ್ದಿ ನೀನು, ಎಂಥ ತಪ್ಪು ಮಾಡಿಕೊಂಡಿದ್ದಿ ನೋಡು, ನೀನು ಫೇಲ್ ಆಗ್ತಿ ಅಂತ ಹೇಳಿದ್ದೀಯಲ್ಲ, ಪಾಸಾಗಿದೆ. 10 ಜನ ಪ್ರಥಮ ವಿದ್ಯಾರ್ಥಿಗಳೊಳಗೆ ಬಂದಿದ್ದೀಯ ನೀನು ಎಂಬುದಾಗಿ ಹೇಳಿದಾಗ ಅವಳಿಗೆ ಭಾಳ ದುಃಖ ಆಯಿತು. ಅಯ್ಯೋ, ಏನು ಮಾಡ್ಕೊಂಡು ಬಿಡ್ತಿದ್ದೆ, ನನ್ನ ದುಡುಕು ಸ್ವಭಾವದಲ್ಲಿ, ದುಃಖದಲ್ಲಿ ಒಮ್ಮೆಲೇ ನಾನು ಏನು ವಿಚಾರ ಮಾಡದೆ ದುಡುಕ್ಬಿಟ್ನಲ್ಲ ಎಂಬುದಾಗಿ ಪಶ್ಚಾತ್ತಾಪ ಆಯಿತು. ತಂದೆ ತಾಯಿಯರಿಗೆ, ನೋಡು, ನೀನು ಹೋಗಿದ್ದರೆ ನಮ್ಮ ಕತೆ ಏನಾಗ್ತಿತ್ತು, ನಾವು ಎಷ್ಟು ಇಲ್ಲಿವರೆಗೆ ಕಷ್ಟಪಟ್ಟಿವಿ. ಆಗ ಅವಳಿಗೆ ಜ್ಞಾನೋದಯ ಆಯಿತು ಮಗಳಿಗೆ. ಹೌದಮ್ಮ, ನಾನು ಅವರೆಲ್ಲ ಹೇಳಿದ್ದು ಕೇಳಿ ನನ್ನದೇ ತಪ್ಪಾಯಿತು ಅಂತ ತಿಳ್ಕೊಂಡ್ಬಿಟ್ಟೆ, ಕೆಟ್ಟ ನಿರ್ಧಾರ ಮಾಡಿದೆ, ಯೋಚನೆ ಮಾಡಲಿಲ್ಲ, ನಿಮ್ಮ ಹತ್ರ ಸರಿಯಾಗಿ ಹೇಳಲಿಲ್ಲ, ಹೇಳಿದರೂ ಕೂಡ ಅದಕ್ಕೆ ನೀವು ಉತ್ತರ ಕೊಡ್ತಿದ್ರಿ, ಸಂಯಮದಿಂದ ನಾನು ವರ್ತನೆ ಮಾಡಬಹುದಾಗಿತ್ತು ಎಂಬುದಾಗಿ ಹೇಳ್ತಾಳೆ. ಮುಂದೆ ಧೈರ್ಯವಾಗಿರ್ತೇನೆ, ಇಂಥದ್ದನ್ನು ಮಾಡೋದಿಲ್ಲ ಎಂಬುದಾಗಿ ಅವಳು ಹೇಳ್ತಾಳೆ. ಮುಂದೆ ಅವಳದು ಎಲ್ಲ ಚೆನ್ನಾಗಿ ಮನೆಯವರೆಲ್ಲ ಸುಖವಾಗಿ ಉಳಿತಾರೆ ಎಂದು ಅಜ್ಜಿ ಈ ಕಥೆಯನ್ನು ಹೇಳಿ ಮುಗಿಸ್ತಾಳೆ. ನೋಡಿ, ಎಲ್ಲ ಮಕ್ಕಳು ಕೂಡ ಇದನ್ನು ತಿಳಿದುಕೊಳ್ಳುವಂಥ ನೀತಿ ಉಂಟು. ನಾವು ಯಾರು ಹೇಳ್ತಾರೆ ಕೇಳಿ ನಮ್ಮ ಬಗ್ಗೆ ನಾವು
ಒಂದು ತೀರ್ಮಾನಕ್ಕೆ ಬರಬಾರದು. ಯಾವ ವಿಷಯವನ್ನಾದರೂ ಬಿಸಿ ಇದ್ದದ್ದನ್ನು ತಣಿಸಿ ಕುಡಿಯಬೇಕು ಹೇಳಿದ ಹಾಗೆ ನಾವು ವಿಚಾರ ಮಾಡಿ ಆಲೋಚನೆ ಮಾಡಿ ನಿರ್ಣಯ ಮಾಡಬೇಕು. ಮತ್ತು ಸಾವು ಯಾರಿಗೂ ಸರಿಯಲ್ಲ. ಆತ್ಮಹತ್ಯೆ ಅಂಥದ್ದು ಅಥವಾ ಯಾವುದೋ ವಿಷಯುಕ್ತ ಪದಾರ್ಥ ತೆಗೆದುಕೊಂಡು ಸರಿಯಲ್ಲ. ಮನುಷ್ಯನಿಗೆ ಬೇಕಾದಷ್ಟು ದಾರಿ ಇದೆ. ಶಿಕ್ಷಣವೇ ಗುರಿ ಅಂತಲ್ಲ. ಕೆಲಸ ಮಾಡ್ಬೋದು, ಕೃಷಿ ಮಾಡ್ಬೋದು, ಬೇರೆ ಬೇರೆ ಉದ್ಯೋಗ ಮಾಡ್ಬೋದು, ಹಾಡು ಮಾಡ್ಬೋದು. ಯಾವುದೇ ಮಾಡಿದರೂ ಅದರಲ್ಲಿ ನಾವು ನಿಷ್ಠೆಯಿಂದ ದೃಢ ನಿರ್ಧಾರದಿಂದ ಮಾಡಿದರೆ ಯಾವುದರಲ್ಲೂ ನಾವು ಯಶಸ್ವಿಯಾಗ್ತೇವೆ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ವಿ ಎನ್ ಭಾಗವತ್ ಬರಬಳ್ಳಿ.